ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಕ್ಸ್ಟ್ರೀಮ್ ಇನ್ಫೋ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀನಿ. ನಮ್ಮೆಲ್ಲರಿಗೂ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮತ್ತು PSU ಪಬ್ಲಿಕ್ ಸರ್ವಿಸ್ ಅಂಡರ್ಟೇಕನ್, ಅದರಲ್ಲಿ ಬ್ಯಾಂಕ್, SBI ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಈ ರೀತಿ ಎಕ್ಸಾಮ್ ಕರೆದಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಪಬ್ಲಿಕ್ ಸರ್ವಿಸ್ ಅಂಡರ್ಟೇಕನ್ ಅಲ್ಲಿ ಪೆಟ್ರೋಲಿಯಂ ಇಂಡಸ್ಟ್ರಿ ಕೂಡ ಇನ್ಕ್ಲೂಡ್ ಆಗಿದೆ ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿರಲ್ಲ. ಅದರಲ್ಲಿ ಮುಖ್ಯವಾಗಿ ಕನ್ನಡಿಗರು ಈ ರೀತಿ ಎಕ್ಸಾಮ್ ಕರೆದಾಗ ಅಪ್ಲೈನೇ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಅವೇರ್ನೆಸ್ ಇರಲ್ಲ. ಆದ್ರಿಂದ ಈ ವಿಡಿಯೋದಲ್ಲೇ ನಾನು ಮುಖ್ಯವಾಗಿ ಅದೊಂದು ಜಾಬ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ. ಇವಾಗ ರೀಸೆಂಟ್ ಆಗಿ ಒಂದು ಓಪನಿಂಗ್ ಕರೆದಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ನೀವು ನೋಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮ್ಯಾಕ್ಸಿಮಮ್ ಶೇರ್ ಮಾಡಬೇಕು, ಯಾಕಂದ್ರೆ ಕನ್ನಡಿಗರು ಜಾಸ್ತಿ ಜನ ಜಾಬ್ ಅನ್ನ ಪಡ್ಕೊಳ್ಬೇಕಾಗ್ತದೆ. ನೋಡೋಣ. ಈಗ ನೀವು ಬಂದ್ಬಿಟ್ಟು ಇಲ್ಲಿ ಎಸ್ಪೆಷಲ್ ಜಾಬ್ ಓಪನಿಂಗ್ಸ್ ಅನ್ನ ಟೈಪ್ ಮಾಡಬೇಕು. ಸೊ ಈ ರೀತಿ ಟೈಪ್ ಮಾಡಿದಾಗ ನಿಮಗೆ ಇಲ್ಲೊಂದು ವೆಬ್ಸೈಟ್ ಬರುತ್ತೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಸೊ ಇಲ್ಲಿ ನೀವು ನೋಡಬಹುದು ಜಾಬ್ ಓಪನಿಂಗ್ಸ್ ಅಂತ ಇದೆ, HTTPS ಅಂತ ಇದೆ. ಸೊ ಈ ವೆಬ್ಸೈಟ್ ಅನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡಬಹುದು ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಇದೆ. ಸೊ ಮಾರ್ಕೆಟಿಂಗ್ ಡಿವಿಷನ್ ಅಂತ ಇದೆ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ವ್ಯೂ ಡಿಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ, ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ನೀವು ನೋಡಬಹುದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಕಂಪ್ನಿ ಏನ್ ಮಾಡುತ್ತೆ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ನಾಲೆಜ್ ಬರುತ್ತೆ. ಓಕೆ, ನೀವು ಅದನ್ನು ಓದಬೇಕಾಗುತ್ತೆ. ನಾನು ಟು ದ ಪಾಯಿಂಟ್ ಬರ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಇದರಲ್ಲಿ ಜಾಬ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 15 ಜಾನ್ವರಿ 2025ರಲ್ಲಿ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. 1 ಮಿನಿಟ್. ಸೊ ಇಲ್ಲಿ ನೋಡ್ಬೋದು ನೋಡಿ, ಜನವರಿ 15, ಕ್ಲೋಸಿಂಗ್ ಡೇಟು 14 ಫೆಬ್ರವರಿ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪೇ ಸ್ಕೇಲ್ ಬಗ್ಗೆ ಇದೆ. ಸೊ ಯಾವ್ದೆಲ್ಲ ಪೊಸಿಷನ್ ಕರೆದಿದ್ದಾರೆ ನೋಡಿ. ಜೂನಿಯರ್ ಮೆಕ್ಯಾನಿಕಲ್ ಎಕ್ಸಿಕ್ಯೂಟಿವ್, ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್ ಮತ್ತು ಕೆಮಿಕಲ್ ಅಂತ ಈ ರೀತಿ 4 ಡಿಫ್ರೆಂಟ್ ಪೋಸ್ಟ್ ಪೊಸಿಷನ್ ಕರೆದಿದ್ದಾರೆ. ಪೇ ಸ್ಕೇಲ್ ಎಲ್ಲದಕ್ಕೂ ಸೇಮ್ ಇದೆ. ಬೇಸಿಕ್ 30,000 ಅಂತ ಸ್ಟಾರ್ಟ್ ಆಗುತ್ತೆ. ಸೊ ರಫ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಮಂತ್ಲಿ ಅರೌಂಡ್ 45,000 to 50,000 ಪರ್ ಮಂತ್ ಬರುತ್ತೆ. ಸೊ ಎಲ್ಲ ಕ್ಯಾಲ್ಕುಲೇಷನ್ ಆದ್ಮೇಲೆ ಸೊ ವೇಕೆನ್ಸಿ ನೋಡು, ಮೆಕ್ಯಾನಿಕಲ್ ಆಗ್ಬಿಟ್ರೆ 130 ವೇಕೆನ್ಸಿ ಇದೆ, ಎಲೆಕ್ಟ್ರಿಕಲ್ 65, ಇನ್ಸ್ಟ್ರುಮೇಷನ್ 37 ಅಂಡ್ ಕೆಮಿಕಲ್ 2 ಅಂತ ಇದೆ. ಸೊ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಏಜ್ ಎಷ್ಟಾಗಿರ್ಬೇಕಂತ 25 ಈ ರೀತಿ ಅಂತ ಇದೆ, ನೀವು ನೋಡ್ಬೋದು. ಸೊ ಮುಖ್ಯವಾಗಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೋಡಿದ್ರೆ ನೀವು 3 years ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಎಲ್ಲದಕ್ಕೂ ಕಾಮನ್ ಇದೆ. ಸೊ ರೆಗ್ಯುಲರ್ ಡಿಪ್ಲೊಮಾ ಆಗಿರಬೇಕು, ಅದು ರೆಗ್ಯುಲರ್ ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್, ಗುಡ್ ನ್ಯೂಸ್ ಅಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳೇ ಇಲ್ಲ. ಏನಾಗುತ್ತೆ ಅಂದ್ರೆ ಕೆಲವೊಂದು ಜಾಬ್ಗೆ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಇದು ಒಂಥರ ನಾನು ಹೇಳ್ಬೋದು ಗೋಲ್ಡನ್ ಅಪಾರ್ಚುನಿಟಿ ಅಂತ. ಸೊ ನೆಕ್ಸ್ಟ್ ಕೆಳಗಡೆ ಬರ್ತೀನಿ, ಇಲ್ಲಿ ನೋಡಿ. ಸೊ ಯಾವ್ದೆಲ್ಲ ಕೋರ್ ಡಿಸಿಪ್ಲಿನ್ ಅಂತ ಇದೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೇಕು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಇನ್ಸ್ಟ್ರುಮೆಂಟೇಷನ್ ಅಲ್ಲಿ ಆಗಿರ್ಬೋದು, ಅಥವಾ ಕೆಮಿಕಲ್ ಇಂಜಿನಿಯರ್ ಆಗಿರ್ಬೋದು. ಸೊ ಮಿನಿಮಮ್ ಎಷ್ಟು ಆಗಿರ್ಬೇಕಂತ ಪರ್ಸೆಂಟೇಜ್ 60% ಮಾರ್ಕ್ಸ್ ಅನ್ನ ನೀವು ಅಕ್ವೈರ್ ಮಾಡಿರ್ಲೇಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬರೋಣ. ಸೊ ಯಾವ ರೀತಿ ಪ್ರೊಸೀಜರ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಏನಾಗುತ್ತೆ ಅಂದ್ರೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಜನರಲ್ ಆಪ್ಟಿಟ್ಯೂಡ್, ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ನೀವು ನೋಡಬಹುದು. ಜನರಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಮತ್ತೆ ಕ್ವಾಂಟಿಟೇಟಿವ್ ಇರ್ಬೋದು, ಆಪ್ಟಿಟ್ಯೂಡ್ ಟೆಸ್ಟ್, ಮತ್ತು ಲಾಜಿಕಲ್ ರೀಸನಿಂಗ್ ಅಂತ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಇದೆ. ತುಂಬಾ ಈಸಿ ಇರುತ್ತೆ ಸ್ನೇಹಿತರೆ. ನೀವು ಒಂದು 20 to 30 ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಕ್ವಿಕ್ ಆಗಿ ನೀವು ಇದನ್ನ ಎಕ್ಸೆಲ್ ಮಾಡ್ತೀರಾ ಅಂತ ನಂಬ್ತೀನಿ ನಾನು. ಸೊ ನೆಕ್ಸ್ಟ್ ನಾವು ಇಲ್ಲಿ ನೀವು ನೋಡಬಹುದು. ಅದಾದ ನಂತರ ಟೆಕ್ನಿಕಲ್ ಪ್ರೊಫೆಸರ್ ಟೆಸ್ಟ್ ಅಂತ ಇರುತ್ತೆ. ನಿಮ್ಗೆ ಸಮಥಿಂಗ್ ಕ್ವಾಲಿಫೈಯಿಂಗ್ ನೇಚರ್ ಅಂದ್ರೆ ಇದರಲ್ಲಿ ನಿಮ್ಗೆ ನೀವು ಏನು ಡಿಪ್ಲೊಮಾ ಮಾಡಿರ್ತೀರಲ್ಲ ಅದರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ನಾವು ಕೆಳಗಡೆ ಬರೋಣ. ಇಲ್ಲಿ ನೋಡಬಹುದು. ಅದಾದ ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ಫಸ್ಟ್ ಕಂಪ್ಯೂಟರ್